ಹಾಯ್ ನಮಸ್ತೆ, ವೆಲ್ಕಮ್ ಟು ವರಮಹಾಲಕ್ಷ್ಮಿ ಸೀರೀಸ್ ಪಾರ್ಟ್ 1. ಈ ವಿಡಿಯೋಲಿ ನಾನು ಈಸಿ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಡೆಕೋರೇಟಿವ್ ಐಟಮ್ಸ್ನ ಮನೇಲಿ ಹೇಗೆ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಫಸ್ಟ್ ಬಂದು ತುಂಬಾ ಟ್ರೆಂಡಿಂಗಲ್ಲಿರೋ ಅಂಥ ಡಾಲ್ಸ್. ಈ ಡಾಲ್ಸ್ನ ನಾವು ಎಲ್ಲ ಫಂಕ್ಷನ್ಸಲ್ಲೂ ನೋಡ್ಬೋದು ಈಗ. ಸೊ ಎಂಗೇಜ್ಮೆಂಟಲ್ಲಾಗಿರಲಿ, ಶ್ರೀಮಂತ ಫಂಕ್ಷನಲ್ಲಾಗಿರಲಿ, ಹೌಸ್ ವಾರ್ಮಿಂಗ್ ಎಲ್ಲ ಫಂಕ್ಷನ್ಸಲ್ಲೂ ನಾವು ನೋಡ್ಬೋದು. ಸೊ ಈ ಡಾಲ್ಸ್ನ ನಾನು ಲೋಕಲ್ ಸ್ಟೋರ್ಸಲ್ಲೇ ತಗೊಂಡೆ. ಜಸ್ಟ್ ನನಗೆ 100 ರುಪೀಸಲ್ಲಿ ಈ 2 ಡಾಲ್ಸ್ ಸಿಕ್ತು. ಸೊ ಮನೆಯಲ್ಲಿ ಇದ್ದಿದ್ದ ಬ್ಲೌಸ್ ಪೀಸ್, ಆಕ್ಸೆಸರೀಸ್ನ ಯೂಸ್ ಮಾಡಿ ಒಂದು 200 to 300 ಬಜೆಟಲ್ಲೇ ನಾನು ಈ ಡಾಲ್ಸ್ನ ರೆಡಿ ಮಾಡಿದ್ದೀನಿ. ಸೊ ಈ ಡಾಲ್ಸ್ ಬಂದು ಸ್ಯಾರಿ ಡಾಲ್ಸ್ ಆಗಿರುತ್ತೆ. ಸೊ ವೆಲ್ಕಮಿಂಗ್ ಡಾಲ್ಸ್ ಆಗಿ ಯೂಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಹಾಫ್ ಡಾಲ್ಸ್. ಇದು ಲಂಗ ಓಣಿ ಹಾಫ್ ಸ್ಯಾರಿ ಡಾಲ್ಸ್ ಅಂತ ಹೇಳ್ಬೋದು. ಸೊ ಇದನ್ನು ನಾನು ಮನೇಲಿ ಇದ್ದಿದ್ದ ಬ್ಲೌಸ್ ಪೀಸಲ್ಲೇ ಯೂಸ್ ಮಾಡಿ ರೆಡಿ ಮಾಡಿರೋ ಅಂಥದ್ದು. ನಾನು ಸ್ವಲ್ಪ ಯೂಟ್ಯೂಬ್ ಚಾನಲ್ಸ್ನ ರೆಫರ್ ಮಾಡಿ ಹೇಗೆ ರೆಡಿ ಮಾಡಬೇಕು ಅಂತ ನೋಡಿ ಮಾಡಿರೋ ಅಂಥ ಡಾಲ್ಸ್ ಇವು. ಸೊ ಇವು ವೆಲ್ಕಮಿಂಗ್ ಡಾಲ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಲೈಕ್ ಕೈಗೆ ಅರಿಶಿನ ಕುಂಕುಮ ಕೊಟ್ಟು ಎಂಟ್ರೆನ್ಸಲ್ಲಿಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಲೋಕಲ್ ಸ್ಟೋರ್ಸಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗೂ ಇರುತ್ತೆ ನಮಗೆ. ನೆಕ್ಸ್ಟ್ ಬಂದು ಈ ಬ್ಯೂಟಿಫುಲ್ ಬನಾನಾ ಸ್ಟ್ಯಾಂಡ್. ಇದು ಮನೆಯಲ್ಲೇ ನಾವು ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೊ ಜಸ್ಟ್ 10 ಮಿನಿಟ್ಸಲ್ಲಿ ನಿಮಗೆ ಈ ಬನಾನಾ ಸ್ಟ್ಯಾಂಡ್ ರೆಡಿ ಆಗುತ್ತೆ. ನಿಮಗೆ ಇದ್ರ ವಿಡಿಯೋ ಬೇಕು ಅಂದರೆ ನಾನು ಶಾರ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ, ಒನ್ಸ್ ಚೆಕ್ ಮಾಡಿ. ಜಸ್ಟ್ ನಿಮ್ಗೆ 5 to 10 ಮಿನಿಟ್ಸಲ್ಲೇ ಈ ಬನಾನಾ ಸ್ಟ್ಯಾಂಡ್ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಈ ಪಾಟ್ನ ನಾವು ನವಧಾನ್ಯ ಹಾಕಿಡೋಕ್ಕೆ ಯೂಸ್ ಮಾಡ್ಕೋಬೋದು. ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ಇದೆಲ್ಲ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು. ಸೊ ಈ ಪಾಟ್ಸ್ನ ಕೂರ್ಸೋಕ್ಕೆ ಚಿಕ್ಕದಾಗಿ ಚಿಕ್ಕ ಲೋಟಸ್ನ ಮಾಡಿಸಿದ್ದೀನಿ ಪೇಪರಲ್ಲಿ, ಅದನ್ನು ತೋರಿಸ್ತೀನಿ ನಿಮಗೀಗ. ಸೊ ಈ ಲೋಟಸ್ ಮೇಲೆ ನಾನು ಪಾಟ್ನ ಇಟ್ಟು ಅದರಲ್ಲಿ ನವಧಾನ್ಯ ಹಾಕಿರ್ತೀನಿ. ಸೊ ಈ 9 ಪಾಟ್ಸ್ನ ಈ ಥರ ಸಿಂಪಲ್ಲಾಗಿ ಪೇಂಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಈ ಕಾಯಿನ್ಸ್ನ ಇಡೋಕ್ಕೆ ಒಂದು ಚಿಕ್ಕ ಚಂಬನ್ನ ಈ ಥರ ಲೋಟಸ್ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದ್ರ DIY ಬೇಕು ಅಂದರೆ ನಿಮಗೆ ಶಾರ್ಟ್ ವಿಡಿಯೋಲ್ಲಿದೆ, ಒನ್ಸ್ ಚೆಕ್ ಮಾಡಿ. ಸೊ ಇದೆಲ್ಲ ವೆರಿ ಅಫೋರ್ಡಬಲ್, ಮನೆಯಲ್ಲೇ ಇದ್ದಿದ್ದ ಐಟಮ್ಸ್ನ ಯೂಸ್ ಮಾಡಿ ನಾನು ಮಾಡ್ಕೊಂಡಿರೋಂಥ ಡೆಕೋರೇಟಿವ್ ಐಟಮ್ಸ್. ಸೊ ನೆಕ್ಸ್ಟ್ ಬಂದು ಈ ದೀಪಕ್ಕೆ ಈ ಥರ ಅಲಂಕಾರ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವುದೇ ವಿಡಿಯೋದು ಡಾಲ್ಸ್ದು ಡೆಕೋರೇಟಿವ್ ಐಟಮ್ಸ್ದು ವಿಡಿಯೋ ಬೇಕು ಅಂದರೆ ಶಾರ್ಟ್ ವೀಡಿಯೋಸಲ್ಲಿದೆ, ಒನ್ಸ್ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಒಂದು ಸಿಂಪಲ್ ಪೇಪರ್ ಲೋಟಸ್ನ ಮಾಡಿದ್ದೀನಿ. ಸೊ ಈ ಲೋಟಸ್ನ ಈ ಥರ ಲಕ್ಷ್ಮೀನ ಕೂರ್ಸೋಕ್ಕಾಗಲಿ, ಇಲ್ಲ ಕಾಯಿನ್ಸ್ ಹಾಕಿಡೋಕ್ಕೆ, ಆರೆಂಜ್ ಫ್ರೂಟ್ಸ್ನ ಇಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.